ನದಿ ಹರಿಯೋ ಜಾಗದಲ್ಲಿ ಕಟ್ಟಬಾರ್ದು, ಟಾರ್ ರೋಡ್ಗಳನ್ನ ಜಾಸ್ತಿ ಹಾಕಬಾರ್ದು, ಮರಗಳನ್ನ ಕಡಿಬಾರ್ದು. ಈಗಾಗಲೇ ಕಟ್ಟಿರೋ ಬಿಲ್ಡಿಂಗ್ಗಳಿಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಹಾಕಿಸ್ಬೇಕು. ಕೆರೆಗಳಲ್ಲಿ ಹೂಳು ತೆಗಿಬೇಕು. ಎಲ್ಲರೂ ಸೇರಿ ಈ ಕಾರ್ಯ ಮಾಡೋಣ. ಶಿವಗಂಗಾ ಮಾಡೆಲ್ ಇಲ್ಲಿ. ಎಲ್ರಿಗೂ ನಮಸ್ಕಾರ. ಇಡೀ ಬೆಟ್ಟ, ನಾವೆಲ್ಲ ಬೆಟ್ಟ ಹತ್ತಿದ್ದೀರಲ್ಲ ಮಕ್ಕಳು. ಬೆಟ್ಟದ ಮೇಲೆ ನಿಂತು ನೋಡಿದಾಗ ಏನೇನು ಕಾಣಿಸ್ತು? ಮನೆಗಳು. ಆಮೇಲೆ ಇದನ್ನ ಪೂರ್ತಿ ನೀವು ನೋಡಿದ್ದನ್ನ ನೀವು ಮಾಡೆಲ್ ಮಾಡಿದ್ದೀರ ಮಕ್ಕಳು. ಕೆಲವರು ನೀವು ನೋಡ್ಬೋದು, ನೀವೆಲ್ಲ ನೋಡಿರ್ತೀರ. ಆದರೆ ಅದನ್ನು ಸಂಪೂರ್ಣವಾಗಿ ಒಂದು ಚಿತ್ರಣ ಮಾಡೋಕ್ಕೆ ನೀವುಗಳೇ ಮ್ಯಾಪ್ ಮಾಡೋದು. ರಾಜೇಂದ್ರ ಸಿಂಗ್ ಹೇಳ್ತಾ ಇದ್ರು, ಪ್ರತಿ ಸ್ಕೂಲ್ನವರು ಅವರ ಹಳ್ಳಿದು ನಕ್ಷೆ ತಯಾರು ಮಾಡಬೇಕು. ಮಾಡೋಕ್ಕಾಗುತ್ತಾ? ಇಲ್ಲ. ಯಾಕಿಲ್ಲ? ನಿಮ್ಮ ಟೀಚರ್ ಹೆಲ್ಪ್ ಮಾಡ್ತಾರೆ, ನಾನು ಬಂದು ಹೆಲ್ಪ್ ಮಾಡ್ತೀನಿ. ನಿಮ್ಮ ಊರ್ದು ಮ್ಯಾಪ್ ನೀವು ತಯಾರು ಮಾಡ್ತೀರಾ? ಹಳ್ಳ ಎಲ್ಲಿದೆ ನಿಮ್ಮೂರಲ್ಲಿ? ಎಷ್ಟು ಹಳ್ಳ ಇದೆ? ಬಾವಿ ಎಷ್ಟಿದೆ? ಕೆರೆ ಇದೆಯಾ? ಕೆರೆಗೆ ಎಲ್ಲಿಂದ ನೀರು ಬರುತ್ತೆ? ಇದನ್ನೆಲ್ಲ ಪತ್ತೆ ಮಾಡ್ಬೋದಲ್ಲ? ಗುಡ್, ವೆರಿ ಗುಡ್. ಈಗ ಬೆಟ್ಟ ಅಂದರೆ ಏನಪ್ಪ? ಎತ್ತರವಾಗಿರುತ್ತೆ, ಅದರ ಮೇಲೆ ಮಳೆ ಬರುತ್ತೆ, ಇಲ್ಲೂ ಮಳೆ ಬೀಳುತ್ತಲ್ವಾ? ಆ ಮಳೆ ನೀರು ಹರಿದು ಬರುವಾಗ ಹಳ್ಳದ ಮೂಲಕ ಬರುತ್ತೆ ಅಲ್ವಾ? ಬೆಟ್ಟ ನೋಡಿ, ಕಾಣಿಸ್ತಾ ಇದೆ ಬೆಟ್ಟ. ಇದೇನು ನೀವು ಮಾಡಿಲ್ಲೋ ಅದೇ ಇದ್ರದ್ದೇ ಮಾಡೆಲ್ ಮಾಡಿರೋದು. ಮೇಲೆ ನಿಮಗೆ ಬರೀ ಬಂಡೆ ಕಾಣಿಸ್ತಾ ಇಲ್ಲ ಅಲ್ವಾ? ಅಲ್ಲಲ್ಲೇ ಹಸಿರಿದೆ. ಮತ್ತೆ ಅಲ್ಲಿ ಹಳ್ಳ ಇರುತ್ತೆ. ಆ ಹಳ್ಳದ ಮೂಲಕ ನೀರು ಹರಿದು ಬರುತ್ತೆ. ಹರಿದು ಬರುವಾಗ ನೀರು, ಮಳೆ ಬಿದ್ದಿದ್ದ ನೀರೆಲ್ಲ ಕೆಳಗಡೆ ಹೋಗುತ್ತೆ. ಬೆಟ್ಟ ನೋಡೋದಕ್ಕೆ ಒಂದು ದೊಡ್ಡ ಬಂಡೆ ಥರ ಕಾಣಿಸಿದ್ರು, ಅದರ ಹೊಟ್ಟೆ ಒಳಗಡೆ ಜಾಗ ಇದೆ, ನೀರು ಕುಡಿಯುತ್ತೆ. ಅದು ಗೊತ್ತಾ? ನೀವು ಅದು ಚಿಲ್ಮೆ ನೋಡಿದ್ರ? ಯಾವ ತೀರ್ಥಕ್ಕೆ ಹೋಗಿದ್ರ? ಒಳಕಲ್ ತೀರ್ಥ. ಆ ತೀರ್ಥದಲ್ಲಿ ನೀರು ಹೆಂಗೆ ಬರುತ್ತೆ? ಯಾವುದಾದ್ರೂ ಒಂದು ಟ್ಯಾಂಕಿಗೆ ಕನೆಕ್ಟ್ ಮಾಡಿ ಆಮೇಲೆ ಬಿಟ್ಕೋತಿರಲ್ಲ ನನ್ನಲ್ಲಿ. ಅದೇ ರೀತಿ ಮಳೆ ನೀರು ಬಿದ್ದಿದ್ದು ಅದರ ಹೊಟ್ಟೆ ಒಳಗಡೆ ಸೇರ್ಕೊಂಡಿರುತ್ತೆ. ಅದು ಚಿಲ್ಮೆ ಮೂಲಕ ಆಚೆ ಬರುತ್ತೆ. ಅದು ಹಳ್ಳದ ಮೂಲಕ ಹರಿದು ಎಲ್ಲೋಗುತ್ತೆ? ಹಳ್ಳದ ಮೂಲಕ ಹರಿದು ಮುಂದೆ ಎಲ್ಲೋಗುತ್ತೆ? ಕೆರೆಗೆ. ಆ ಕೆರೆಗೆ ಹೋಗೋ ದಾರಿಯಲ್ಲಿ ಆ ಹಳ್ಳನ ಮುಚ್ಚಿಬಿಟ್ರೆ ಏನಾಗುತ್ತೆ? ಹೋಗಲ್ಲ. ಅದು ಆವಿಯಾಗಿ ಮೇಲಕ್ಕೆ ಹೋಗುತ್ತೆ. ಗಾಳಿ, ಬಿಸಿಲು ಎಲ್ಲ ನೀರನ್ನ ಮೇಲಕ್ಕೆ ತಗೊಂಡು ಹೋಗುತ್ತೆ. ಹೌದಾ? ನೀವು ಸೈಕಲ್, ಹೈಡ್ರಾಲಜಿಕಲ್ ಜಲಚಕ್ರ ಓದಿದಿರಲ್ವಾ? ನೀರು ಆವಿಯಾಗಿ ಬಿಸಿಲಿಗೆ ಮೇಲೆ ಹೋಗುತ್ತೆ, ಕೆಳಗೂ ಹೋಗುತ್ತೆ. ಅದು ಅಂತರ್ಜಲ ಆಗುತ್ತೆ. ನಿಮಗೆ ಬಾವಿಗಳಲ್ಲಿ ನೀರು ಹೇಗೆ ಬರುತ್ತೆ? ಅಂತರ್ಜಲ ಆಗ್ಬೇಕಂದ್ರೆ ನಾವೇನ್ ಮಾಡಬೇಕು? ಆ ಹಳ್ಳಗಳನ್ನ ಕ್ಲೀನ್ ಮಾಡಬೇಕು. ನೀರು ಸರಾಗವಾಗಿ ಹಳ್ಳದಲ್ಲಿ ಹರಿದು ಬರಬೇಕು. ಮತ್ತೆ ಆ ಕಡೆ ಈ ಕಡೆ ಗಿಡ ಮರಗಳಿದ್ರೆ ಏನ್ ಮಾಡುತ್ತೆ? ಗಿಡ ಮರ ಏನ್ ಮಾಡುತ್ತೆ? ಅದು ಉಸಿರಾಟಕ್ಕೆ ಅವಕಾಶ ಆಗುತ್ತೆ, ಗಾಳಿ ಕೊಡುತ್ತೆ. ಅಷ್ಟೇ ಅಲ್ಲ, ಅದು ನೀರನ್ನ ಭೂಮಿ ಒಳಗಡೆ ಹಿಂಗಿಸುತ್ತೆ. ನೀರನ್ನ ಭೂಮಿ ಒಳಗಡೆ ಹಿಂಗಿಸಿದಾಗ ಆ ನೀರು ಕೆಳಗಡೆ ಹೋಗುತ್ತೆ. ಆ ನೀರು ಕೆಳಗಡೆ ಹೋಗಿದ್ದು ಅಂತರ್ಜಲವಾಗಿ ನಮಗೆ ಬಾವಿ, ಬೋರ್ವೆಲ್ಗಳು, ಮತ್ತೆ ಕಲ್ಯಾಣಿ ಹತ್ರ ಹೋಗ್ತಾ ಇದೀವಲ್ಲ ಕ್ಲೀನ್ ಮಾಡೋಕ್ಕೆ, ಆ ಕಲ್ಯಾಣಿಲೆಲ್ಲ ನೀರು, ಶುದ್ಧವಾದ ನೀರು ಬರುತ್ತೆ. ಅದರಿಂದ ನಾವು ಈಗ ಮಾಡಬೇಕಾದ್ದೇನು? ನದಿ ಅಂದರೆ ಬೆಟ್ಟದಿಂದ ಹಿಡಿದು ಕೆಳಗೆ ಹಳ್ಳಗಳ ಮೂಲಕ ಹೋಗಿ ದೊಡ್ಡ ಒಂದು ಉದ್ದವಾದ ಕೆಳಗಡೆ ಹರಿತಕ್ಕಂಥ ಒಂದು ನದಿಗೆ ಸೇರುತ್ತೆ. ನದಿ ಸಂರಕ್ಷಿಸಬೇಕು ಅಂದ್ರೆ ಬೆಟ್ಟ, ಗುಡ್ಡ, ಮರ, ಗಿಡ ಇದನ್ನೆಲ್ಲ ರಕ್ಷಣೆ ಮಾಡಬೇಕು ಅಲ್ವಾ? ಏನಾದರೂ ಪ್ರಶ್ನೆ ಕೇಳ್ತೀರಾ?
ನೀವೆಲ್ಲ ಮಾಡಿದ್ದೀರಾ, ನೀವೆಲ್ಲ ನೋಡ್ತೀರಾ, ಮುಂದೆ ಮಾಡೋಣ. ದೊಡ್ಡವರೆಲ್ಲ ನಮ್ಮ ಜೊತೆಗೆ ಸೇರ್ಕೊಳ್ತಾರೆ. ಆಯ್ತಾ? ಓಕೆ. ಎಲ್ಲ ತೆಗೆದಿಡೋಣ. ಎಲ್ಲ ಬೇರೆ ಬಣ್ಣ ಬರೆಯೋಣ. ಬ್ರೌನ್, ರೆಡ್. ಯಾವ್ದು ಬೇಕು? ಯಾಕೆ ಬೇಕು ಹೆಸರು? ಅಣ್ಣ ಏನು ಹೇಳಿದ್ರು? ನೀರು ಹೀರ್ಕೊಳ್ಳುತ್ತೆ, ಕೆಳಗಡೆ ಬಿಡುತ್ತೆ, ಅಂತರ್ಜಲ ಜಾಸ್ತಿ ಆಗುತ್ತೆ, ಅದರಿಂದ ಹಸಿರು ಬೇಕು. ವೆರಿ ಗುಡ್. ಈ ಮಾಡೆಲ್ನ ನಮ್ಮ ಶಿಕ್ಷಕಿಯರು, ನಮ್ಮ ಶಿಕ್ಷಕ ವೃಂದ 2 ದಿನ ಪೂರ ಸಮಯ ಕೊಟ್ಟು ಮಾಡಿದ್ದಾರೆ. ಶ್ರೀಮತಿ ಮೀನಾ, ಶ್ರೀಮತಿ ಗೀತಾ, ಇಂದುಮತಿ, ಮತ್ತು ಯಾರ್ಯಾರು ಇದನ್ನು ಮಾಡೋದರಲ್ಲಿ ಸಹಾಯ ಮಾಡಿದ್ದೀರೋ ಅಷ್ಟು ಶಿಕ್ಷಕಿಯರು ದಯಮಾಡಿ ಇಲ್ಲಿ ಬರಬೇಕು. ಲಿಂಗರಾಜು ಅವರು, ರಾಜೇಂದ್ರ ಸಿಂಗ್ ಅವರು, ನಮ್ಮ ಶಿಕ್ಷಕರ ಜೊತೆಗೆ ಒಂದು ಚಿತ್ರ ಇದನ್ನು ಮಾಡಿದ್ದಕ್ಕೆ. ಮತ್ತು ನಾವು ಇದನ್ನು ಬಹುಶಃ ಇಲ್ಲಿ ಕೊಟ್ಟು ಹೋಗ್ತಾ ಇದ್ದೀವಿ. ನೀನು ಇಂದುಮತಿ, प्यारे बच्चों, इस विद्यालय के शिक्षकों और बंगलौर से पूर्ण परमति के शिक्षक, प्यारे विद्यार्थियों और उनके अभिभावकों, आज शिवगंगा के उद्गम पर राजस्थान की नदी अरवरी, रूपारेल, सरसा, भवानी, जहाज वाली, साबिर और महेश्वरा, उनके पुनर्जीवन का नाटक देखकर बहुत आनंदित हुआ और मुझे लगा ओके ನಾನು ರಾಜೇಂದ್ರ ಸಿಂಗ್ ಅವ್ರು ಏನು ಹೇಳ್ತಾರೆ ಒಂದು ಕಾರಣದಲ್ಲಿ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಪ್ರೀತಿಯ ಮಕ್ಕಳೇ, ಇಲ್ಲಿಯ ಶಿಕ್ಷಕರು, ಆಮೇಲೆ ಪೂರ್ಣ ಪ್ರಮತಿಯಿಂದ ಬಂದ ಮಕ್ಕಳು ಮತ್ತು ಶಿಕ್ಷಕರು, ನಿಮ್ಗೆಲ್ಲರಿಗೂ ಸ್ವಾಗತ. ನಾನು ರಾಜಸ್ಥಾನದಿಂದ ಬಂದಿದ್ದೀನಿ. ಅಲ್ಲಿ ಅರವರಿ ಮತ್ತು ಅನೇಕ ನದಿಗಳ ಒಂದು ಪುನಶ್ಚಿತ ಕಾರ್ಯವನ್ನು ನೋಡಿದ್ದೀನಿ. ಇಲ್ಲಿ ಶಿವಗಂಗೆಯಲ್ಲಿ ಕೂಡ ಅಂಥ ಒಂದು ಕೆಲಸ ಮಾಡೋಣ ಅಂತ ಒಂದು ಬರ್ತಾ ಇದೆ, ಅದಕ್ಕೋಸ್ಕರ ಬಂದಿದ್ದೀವಿ. मैं इस पहाड़ी पर कुछ साल पहले आया था, आज फिर आया. जब मैं पिछली बार आया था तो आपकी कर्नाटक सरकार के लोग लेकर आए थे. इस बार एक ऐसा विद्यालय जो देश के भविष्य को और शिक्षा को एक सही राह देना चाहता है, उस विद्यालय के साथ यहां आया हूं. आज मेरी उम्मीदें जरा ज्यादा विश्वास के साथ बढ़ती दिख रही है. मुझे लगता है कि ये हमारा भविष्य और हमारा वर्तमान, ये दोनों मिलकर कुंदावती नदी को पुनर्जीवित करने की कोशिश करेंगे. आज का ये विजिट एक तरह से
विश्वास पैदा करने वाला है कुमुद्वती के पुनर्जीवन का। ಭಾರತೀಯ ಪ್ರಜ್ಞೆಯನ್ನು ಉಳಿಸಲಿಕ್ಕೆ ಅಂತ ಪ್ರಯತ್ನ ಪಡ್ತಾ ಇರುವಂತಹ ಶಾಲೆಯ ಮಕ್ಕಳ ಜೊತೆಗೆ ನಾವು ಬಂದಿದ್ದೀನಿ. ಇಲ್ಲಿನ ಮಕ್ಕಳನ್ನು ನೋಡಿದಾಗ ಮತ್ತು ಇವರ ಎಲ್ಲ ಉತ್ಸಾಹವನ್ನು ನೋಡಿದಾಗ ಮುಂದಿನ ಭವಿಷ್ಯ ಮತ್ತು ಇವತ್ತಿನ ವರ್ತಮಾನಗಳು ಸೇರಿಕೊಂಡು ಮತ್ತೆ ಕುಮುದ್ವತಿಯನ್ನು ಪುನರ್ಜೀವಿತಗೊಳಿಸ್ತವೆ ಅನ್ನೋದ್ರ ಬಗ್ಗೆ ನನಗೆ ಖಂಡಿತ ವಿಶ್ವಾಸ ಜಾಸ್ತಿ ಆಗ್ತಾ ಇದೆ. जब समाज अपने आप खड़ा होता है तो चीजों को बहुत जल्दी बदल लेता है। मैं राजस्थान के उस हिस्से में काम करता था जहां नेचर की एंगरनेस, प्रकृति का गुस्सा बहुत ज्यादा था और कुदरत के गुस्से के कारण बे बंगाल की खाड़ी से आने वाले बादल और कच्छ की घाटियों से आने वाले बादल, ये दोनों आपस में टकराकर कभी कभी फूट कर बरस जाते हैं और कभी कभी लौट जाते हैं। ಜನ ತಮ್ಮಷ್ಟಕ್ಕೆ ತಾವೇ ಎದ್ದು ನಿಂತಾಗ ಅದ್ರದ್ದು ಕೆಲಸ ಹೆಚ್ಚಾಗ್ತದೆ. ನಮ್ಮ ಊರಿನಲ್ಲಿ ಪ್ರಕೃತಿಯ ಕೋಪ ಕೆಲವು ಸಾರಿ ಹೆಚ್ಚು. ಅದು ಪಶ್ಚಿಮ ಬಂಗಾಳದ ಈ ಬಂಗಾಳ ಕೊಲ್ಲಿಯಿಂದ ಕಡೆಯಿಂದ ಬರತಕ್ಕಂತಹ ಮೋಡಗಳಿರಬಹುದು ಮತ್ತು ಗುಜರಾತಿನ ಕಡೆಯಿಂದ ಬರುವ ಮೋಡಗಳು, ಅವುಗಳು ಕೆಲವು ಸಾರಿ ಸೇರಿ ಒಂದು ಒಳ್ಳೆಯ ಮಳೆಯನ್ನು ಕೊಡ್ತಾವೆ. ಆದ್ರೆ ಕೆಲವು ಸಾರಿ ತಮ್ಮಷ್ಟಕ್ಕೆ ತಾವೇ ಮತ್ತೆ ಹಿಂತಿರುಗಿ ಬಿಟ್ಟು ಆ ಪ್ರದೇಶ ಒಣ ಪ್ರದೇಶವಾಗಿಯೇ ಉಳ್ಕೊಳ್ತದೆ. तुम सब भगवान के बहुत लाडले बेटे हो, ಆದ್ರೆ ನೀವು ದೇವರ ಬಹಳ ಪ್ರೀತಿಯ ಮಕ್ಕಳು. भगवान तुम्हें हमेशा अच्छी बारिश देता है ನಿಮ್ಮ ಪ್ರದೇಶಗಳಲ್ಲಿ ದೇವರು ಯಾವಾಗಲೂ ಒಳ್ಳೆ ರೀತಿಯಾದ ಮಳೆ ಸುರಿಸ್ತಾನೆ और तुम पर हमेशा बरसता रहता है। जब तुम्हें जरूरत हो तब यहां पानी आ जाता है, बादल चले आते हैं। लेकिन बैंगलोर के लालच ने आपकी कुमुद्वती नदी की हत्या कर दी। ನಿಮ್ಮಲ್ಲಿ ದೇವರು ತುಂಬಾ ಪ್ರೀತಿಯಿಂದ ಇರೋದ್ರಿಂದ ಯಾವಾಗ ಬೇಕೋ ಅವಾಗ ಅವಶ್ಯಕತೆಗೆ ತಕ್ಕಂತೆ ಚೆನ್ನಾಗಿ ಮಳೆ ಬರುತ್ತೆ. ಆದ್ರೆ ಬೆಂಗಳೂರಿನ ಜನವ್ಯವಸ್ಥೆಯ ಒಂದು ದುರಾಸೆ ಈ ಕುಮುದ್ವತಿ ನೀರನ್ನ ಕೊಲೆಗಾಯ್ತಾ ಇದೆ. लेकिन अभी भी तुम्हारे पास आशाएं हैं। द रेज ऑफ द होप एग्जिस्ट। ये आशा की किरण है जिसको अभी माइनिंग से, खनन से, लालच से बचा के रखा हुआ है। यदि ये बचा रहा और इस पर हरियाली आ गई, दोबारा ये हरा भरा हो गया, तो कुमुद्वती फिर से बहने लगेगी। ಈ ನಮ್ಮ ಪಕ್ಕದಲ್ಲಿರುವಂತಹ ಈ ಶಿವಗಂಗಾ ಬೆಟ್ಟ ಮೈನಿಂಗ್ ಇತ್ಯಾದಿ ವ್ಯವಸ್ಥೆಗಳಿಂದಾಗಿ ಹಾಳಾಗುವಂತಹ ಸ್ವಲ್ಪ ಹತ್ತಿರದ ಸಮಯದಲ್ಲಿದೆ. ಆದ್ರೆ ಅದನ್ನೆಲ್ಲ ನಾವು ತಡೆಗಟ್ಟಿ ಇಲ್ಲಿರುವಂತಹ ಹಸಿರನ್ನು ನಾವು ಮತ್ತೆ ಪುನರ್ಜೀವಿತಗೊಳಿಸಿದ್ರೆ ಇಲ್ಲಿರುವ ಕುಮುದ್ವತಿ ನದಿ ಮತ್ತೆ ಹರಿಲಿಕ್ಕೆ ಖಂಡಿತ ಸಾಧ್ಯ ಇದೆ. अब मैं तुमसे ये जानना चाहता हूं कि तुम कुमुद्वती को दोबारा से पूरे प्रवाह के साथ बहाना चाहते हो या सूखी रखना चाहते हो? ನಾವು ನಿಮ್ಮನ್ನ ಈ ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಹಳೆ ಚೆನ್ನಾಗಿ ಹರಿತಾ ಇದ್ದಂತಹ ಕುಮುದ್ವತಿ ಮತ್ತೆ ಪ್ರವಾಹ ತುಂಬಿ ಚೆನ್ನಾಗಿ ನಮ್ಮ ಸುತ್ತಮುತ್ತ ಹರಿಯುವ ಅಪೇಕ್ಷೆ ನಿಮಗಿದೆಯೋ ಅಥವಾ ಆ ನದಿ ಒಣಗಿ ಹೋಗ್ಲಿ ಅಂತ ಆಸೆನೋ? यदि नदी को बहा के रखना चाहते हो तो तुम्हें नदी के साथ जुड़ना पड़ेगा, नदी को प्यार करना पड़ेगा, नदी के साथ मोहब्बत करनी पड़ेगी, तब तो नदी जिंदा होगी। बैंगलोर और शिवगंगा पहाड़ी के नीचे का ये विद्यालय और शिवगंगा पहाड़ी के नीचे का ये गांव मिल जाए और ये तय करे कि अब हम शिवगंगा पर जो अतिक्रमण है, प्रदूषण है और माइनिंग के कारण जो शोषण है, इसको रोकेंगे और शिवगंगा की इस पहाड़ी को सुरक्षित करके कुमुद्वती नदी को पुनर्जीवित करेंगे। ನಾವು ಇವತ್ತು ಈ ಘೋಷಣೆ ಮಾಡಬೇಕು. ಬೆಂಗಳೂರಿನ ಜನಗಳು ಸೇರಿ ಈ ಶಿವಗಂಗೆಯ ತಪ್ಪಲಿನಲ್ಲಿರುವಂತಹ
ಊರಿನ ಜನಗಳು ಮತ್ತು ಸುತ್ತಮುತ್ತಲ ಪ್ರದೇಶದ ಎಲ್ಲರೂ ಸೇರಿಕೊಂಡು ಈ ಕುಮುದ್ವತಿ ಮತ್ತು ಶಿವಗಂಗೆಯ ಮೇಲೆ ಆಗ್ತಾ ಇರುವಂತಹ ಅತಿಕ್ರಮಣ, ಅದರಲ್ಲಿ ಆಗ್ತಾ ಇರುವಂತಹ ಬೇರೆ ಬೇರೆ ರೀತಿಯಾದ ಪ್ರದೂಷಣಗಳಿರಬಹುದು, ಅಥವಾ ಇದರ ಮೇಲೆ ನಡೀತಾ ಇರುವಂತಹ ಒಂದು ಶೋಷಣೆಯನ್ನು ನಾವು ತಡೆಗಟ್ಟಿದರೆ, ಶಿವಗಂಗೆಯನ್ನು ಸುರಕ್ಷಿತವಾಗಿ ಇಟ್ಟುಕೊಂಡ್ರೆ ಮತ್ತೆ ಕುಮುದ್ವತಿ ಪುನರ್ಜೀವಿತಗೊಳ್ಳುತ್ತೆ ಅನ್ನೋ ವಿಶ್ವಾಸ ನಾವು ಖಂಡಿತ ಮಾಡಬಹುದು. आज हम शिवगंगा पहाड़ी के नीचे खड़े होकर यदि ये संकल्प लेके जाते हैं कि कुमुद्वती को पुनर्जीवित करेंगे, तो इस काम के लिए यदि आप में से कोई भी विद्यार्थी मुझे पत्र लिखेगा और कहेगा कि मैं अपना जीवन अब कुमुद्वती को समर्पित करके कुमुद्वती को पुनर्जीवित करना चाहता हूं, तो मैं उसके साथ जुड़कर कुमुद्वती को पुनर्जीवित करने के काम में जुड़ जाऊंगा. धन्यवाद. जय हिंद. ನಿಮ್ಮಲ್ಲಿ ಯಾರಾದರೂ ಒಬ್ಬ ವಿದ್ಯಾರ್ಥಿ ನನಗೆ ಒಂದು ಪತ್ರ ಬರೆದು ನಾನು ಇನ್ಮೇಲೆ ಈ ಕುಮುದ್ವತಿಗೋಸ್ಕರವೇ ನಾನು ಕೆಲಸವನ್ನು ಮುಂದುವರಿಸ್ತೇನೆ, ಅದಕ್ಕಾಗಿ ನಾನು ಪಣ ತೊಡ್ತೇನೆ, ಕುಮುದ್ವತಿ ಮತ್ತೆ ಪುನರ್ಜೀವಿತಗೊಳ್ಳಬೇಕು ಅಂತ ಯಾರಾದ್ರೂ ಪಣ ತೊಟ್ಟರೆ, ಯಾರೋ ಒಬ್ರು ಆ ರೀತಿ ಇದ್ರು ಕೂಡ ಅವರ ಜೊತೆಗೆ ನಾನು ಸೇರಿಕೊಂಡು ಈ ಕುಮುದ್ವತಿಯ ಕೆಲಸದಲ್ಲಿ ಕೈ ಜೋಡಿಸ್ತೇನೆ. ಧನ್ಯವಾದಗಳು. ಮಕ್ಕಳ, ಇವತ್ತಿನ ಈ ಗಳಿಗೆ ಏನಿದೆ, ಬಹುಶಃ ನಿಮಗೆ ಇವತ್ತು ಗೊತ್ತಾಗ್ತಾ ಇಲ್ಲ ಇದರ ಮಹತ್ವ, ಇದರ ಪ್ರಾಮುಖ್ಯತೆ. ಇಡೀ ಭಾರತ ಗೌರವಿಸ್ತಕ್ಕಂತಹ ಅಥವಾ ನೀರಿನ ಬಗ್ಗೆ ಕಾಳಜಿ ಇರತಕ್ಕಂತಹ ಇಡೀ ಪ್ರಪಂಚ ಗೌರವಿಸ್ತಕ್ಕಂತಹ ಒಬ್ಬ ಹಿರಿಯ ವ್ಯಕ್ತಿ ನಿಮ್ಮ ಮುಂದೆ ನಿಂತು ನಿಮ್ಮ ಜೊತೆಗೆ ಮಾತಾಡಿ, ನೀವು ಶುರು ಮಾಡಿ, ನಾನು ನಿಮ್ಮ ಜೊತೆಗಿದ್ದೀನಿ, ನೀವು ಪತ್ರ ಬರೀರಿ ಸಾಕು, ನಾನು ನಿಮ್ಮ ಜೊತೆಗೆ ಹಾರಿ ಬರ್ತೀನಿ, ನಿಮ್ಮ ಜೊತೆಗೆ ಕೈ ಜೋಡಿಸ್ತೀನಿ, ಯಾವ ಒಂದು ನದಿಯೂ ಕೂಡ ಬತ್ತಬಾರದು, ಒಣಗಬಾರದು, ಅದರಲ್ಲೂ ಇಷ್ಟು ಚೆನ್ನಾಗಿ ಸುಂದರವಾದ ಬೆಟ್ಟದಿಂದ ಹರಿದು ಬರ್ತಕ್ಕಂಥ ಕುಮುದ್ವತಿ ನದಿ ಮತ್ತೆ ಪ್ರವಾಹ ತುಂಬಿ ಹರಿಬೇಕು, ಅದು ಕಣ್ತುಂಬ ನಾವು ನೋಡಬೇಕು, ನಮ್ಮ ಬದುಕಿನ ತುಂಬ ನದಿ ತುಂಬಬೇಕು ಅನ್ನೋಂಥ ಮಾತನ್ನ ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದಾರಲ್ಲ. ಎಷ್ಟು ಅಮೃತದ ಗಳಿಗೆ ಇದು ಗೊತ್ತಾ ನಿಮಗೆ, ವಿಶೇಷ ಗಳಿಗೆ. ಐ ಆಮ್ ಶ್ಯೂರ್ ನೀವೆಲ್ಲ ದೊಡ್ಡವರಾಗಿ, ನಿಮಗೆ ಮಕ್ಕಳಾಗಿ, ಮೊಮ್ಮಕ್ಕಳಾಗಿ, ನೀವು ಮುದುಕರಾಗಿ ಅವಾಗ ಹೇಳ್ತೀರಿ, ನಾವು ಚಿಕ್ಕವರಿದ್ದಾಗ ರಾಜೇಂದ್ರ ಸಿಂಗ್ ಅಂತ ಬಂದಿದ್ರು, ನಮ್ಮ ಜೊತೆಗೆಲ್ಲ ಮಾತಾಡಿದ್ರು, ನಮ್ಮನ್ನು ಉದ್ದೇಶಿಸಿ ಭಾಷಣ ಮಾಡಿದ್ರು, ನಿಮ್ಮ ಜೊತೆಗೆ ನಾನು ಬರ್ತೀನಿ, ನಾವೆಲ್ಲ ಸೇರಿ ನದಿ ಮತ್ತೆ ಹರಿಯೋ ಹಾಗೆ ಮಾಡೋಣ ಅಂತ ಹೇಳೋರು ಅಂತ ಹೇಳಿ ನಿಮ್ಮ ಮೊಮ್ಮಕ್ಕಳಿಗೆ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತೀರಿ ನೀವು. ಅದನ್ನ ನೆನಪಿಟ್ಕೊಳ್ಳಿ ಈ ಗಳಿಗೆ ನೀವು. ಓಕೆ, ಸೊ ರಾಜೇಂದ್ರ ಸಿಂಗ್ ಜಿ ಅವ್ರು ಹೇಳಿದ್ದು ದೊಡ್ಡದಲ್ಲ, ನಾವು ಮಾಡಲೇಬೇಕು ಅದನ್ನ. ಅವ್ರು ಹೇಳಿದ್ರ ಜೊತೆಗೆ ನಾವು ಅದನ್ನ ಮಾಡಿ ತೋರಿಸಿದ್ರೆ ನಾವು ಅವರಿಗೆ ಗೌರವ ಕೊಟ್ಟಾಗುತ್ತೆ. ಈಗ ಬರ್ತೀವರು ಒಂದು ಮಾತು. ಓಕೆ ಓಕೆ, ಶ್ರೀನಿಧಿ ಅವರು ಒಂದು ಮಾರ್ಪಣೆ. ಇಳಿದು ಬಾ ತಾಯಿ